ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅರೌಂಡ್ ಅಸ್. ನಾನಿವಾಗ ಮಶ್ರೂಮ್ ಗ್ರೇವಿ ಮಾಡೋದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮೊದಲು ಮಶ್ರೂಮ್ ಹೇಗೆ ಕ್ಲೀನ್ ಮಾಡಬೇಕು ಅಂತ ನೋಡಿ. ಮಶ್ರೂಮಲ್ಲಿ ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ, ಯಾಕಂದರೆ ಅದು ಮಣ್ಣಲ್ಲೇ ಬೆಳೆದಿರೋದ್ರಿಂದ ಮಣ್ಣಿರುತ್ತೆ. ಅದನ್ನು ಹೀಗೆ ನಿಧಾನವಾಗಿ ಸಿಪ್ಪೆನ ಒಂದೊಂಚೂರು ಸ್ವಲ್ಪವಾಗಿ ಬಿಡಿಸ್ಕೊಬೇಕು. ಆಮೇಲೆ ಈ ದಂಡಿ ಇರುತ್ತಲ್ಲ, ಅದನ್ನು ಸ್ವಲ್ಪ ಅರ್ಧ ಕಟ್ ಮಾಡಬೇಕು. ನೋಡಿ, ಈ ಥರ ಬೆಳ್ಳಗಾಗುತ್ತೆ. ಸಿಪ್ಪೆಯಲ್ಲಿರೋ ಮಣ್ಣೆಲ್ಲ ಹೋಗಿರುತ್ತೆ. ನೋಡಿ, ಈ ಥರ ಆಗಿದೆ. ಬಿಡಿಸಿದ್ಮೇಲೆ ಈ ಮಶ್ರೂಮ್ನ ಹೇಗೆ ಕಟ್ ಮಾಡೋದು ಅಂದರೆ, ಇದನ್ನು ಒಂದರಲ್ಲಿ 4 ಭಾಗ ಆಗಿ ಕಟ್ ಮಾಡಬೇಕು. ಯಾಕಂದರೆ ತುಂಬ ಸಣ್ಣದಾಗಿ ಕಟ್ ಮಾಡಿದ್ರೆ ಇದು ಬೆಂದ ಮೇಲೆ ತುಂಬ ಚಿಕ್ಕದಾಗ್ಬಿಡುತ್ತೆ. ಅದಕ್ಕೆ ಇದನ್ನು ಒಂದರಲ್ಲಿ 2 ಭಾಗ ಅಥವಾ 4 ಭಾಗ ಮಾಡಿಕೊಂಡು ಕಟ್ ಮಾಡಬೇಕು. ಈ ಥರ ನೋಡಿ, ಈ ಥರ ಎಲ್ಲ ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೋಬೇಕು. ಒಂದು ಸ್ಟೀಲ್ ಬೌಲ್ ತೊಗೊಂಡು ಬೌಲಲ್ಲಿ ಹಾಕಿ ಇದನ್ನು ನೀರಲ್ಲೂ ಕ್ಲೀನ್ ಮಾಡ್ಕೋಬೇಕು. ಬರೀ ಕೈಯಿಂದ ಸಿಪ್ಪೆ ತೆಗೆಯೋದು ಅಷ್ಟೇ ಅಲ್ಲ, ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಇದರಲ್ಲಿ ಮಣ್ಣಿನ ಅಂಶ ಇರುತ್ತೆ. ಮಣ್ಣಲ್ಲಿ ಬೆಳೆದಿರೋದ್ರಿಂದ ಸ್ವಲ್ಪ ಗಲೀಜಾಗಿರುತ್ತೆ. ಅದನ್ನು ಕ್ಲೀನ್ ಮಾಡ್ಕೋಬೇಕು. ಈ ಥರ ನೋಡಿ, ಕೈಯಿಂದ ಚೆನ್ನಾಗಿ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಆ ನೀರನ್ನೆಲ್ಲ ಒಂದ್ಸಲ ಜಾಲಿಸ್ಬೇಕು. ಜೋಡಿಸಿದ ಮೇಲೆ ಮತ್ತೆ ಇನ್ನೊಂದು ಸಲ ನೀರು ಆನ್ ಮಾಡಿ ಸ್ವಲ್ಪ ನೀರು ಅದರಲ್ಲಿ ಹಾಕಿ ಹಾಗೆ ಸೈಡಲ್ಲಿ ಇಡಬೇಕು. ಅದನ್ನು ನೋಡಿ, ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಟ್ಟು ಈಗ ಈ ಸಿಪ್ಪೆ ಇರುತ್ತಲ್ಲ, ಈ ಸಿಪ್ಪೆನ ಬಿಸಾಕೋದು ಬೇಡ. ಇದನ್ನು ಪಾಟಿಗೆ ಹಾಕಿದ್ರೆ ಒಳ್ಳೆ ಗೊಬ್ಬರ ಆಗುತ್ತೆ. ಫೈಬರ್ ಕಂಟೆಂಟ್ ತುಂಬ ಇರುತ್ತೆ ಇದರಲ್ಲಿ. ಹಾಗಾಗಿ ಇದನ್ನು ಪಾಟಿಗೆ ಹಾಕಿದ್ರೆ ಗಿಡಗಳು ಚೆನ್ನಾಗಿ ಬೆಳೀತವೆ. ಗಿಡಕ್ಕೆ ಒಳ್ಳೆ ಗೊಬ್ಬರ ಆಗುತ್ತೆ. ಅದಕ್ಕೆ ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಪಾಟಿಗೆ ಹಾಕ್ತೀನಿ. ಇವಾಗ ಮಸಾಲೆಗೆ ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ. ನಾನಿದು ಇಬ್ಬರಿಗೆ ಆಗೋಷ್ಟು ಗ್ರೇವಿ ಮಾಡ್ತಾಯಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೋಬೋದು. ನೀವು ಎಷ್ಟು ಮಶ್ರೂಮ್ ತೊಗೋತೀರ ಅದ್ರ ಮೇಲೆ ಮಸಾಲನೂ ಡಿಪೆಂಡ್ ಇರುತ್ತೆ. ಸ್ವಲ್ಪ ಪುದೀನ ತೊಗೋತಾಯಿದ್ದೀನಿ. ಪುದೀನ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ. ಈಗ ನೋಡಿ, ಬಾಣಲೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಜೀರಿಗೆ ಹಾಕ್ಕೋತೀನಿ. ಹುರಿಬೇಕು ಇದನ್ನು. ಸ್ವಲ್ಪ ಚಕ್ಕೆ, ಲವಂಗ ಸುಮ್ಮನೆ ಸ್ವಲ್ಪ ಹಾಕ್ಕೋತೀನಿ. ಸ್ವಲ್ಪನೇ ಗ್ರೇವಿ ಮಾಡ್ತಿರೋದ್ರಿಂದ ಒಂದು 3-4 ಲವಂಗ, ಸ್ವಲ್ಪ ಚಕ್ಕೆ ಮತ್ತು ಇದು ಧನಿಯಾ ಬೀಜ. ಇದನ್ನು ಡ್ರೈ ಆಗಿ ಹಾಗೆ ಹುರ್ಕೋಬೇಕು. ಇದಕ್ಕೆ ಎಣ್ಣೆ ಹಾಕೋದೇನು ಬೇಡ. ಚೆನ್ನಾಗಿ ಹುರಿದು ಘಮ ಬರೋವರೆಗೂ ಇದನ್ನು ಹುರಿತಾ ಇರಬೇಕು. ಆಮೇಲೆ ಎಣ್ಣೆ ಹಾಕಿಬಿಟ್ಟು ಈರುಳ್ಳಿ, ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ, ಪುದೀನ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಬಾಡಿಸ್ಕೊಬೇಕು. ಹೈ ಫ್ಲೇಮಲ್ಲಿ ಇಟ್ಟೆ ಬಾಡಿಸಿದ್ರೂ ಚೆನ್ನಾಗಾಗುತ್ತೆ. ಅದಕ್ಕೆ ಹುರಿದಿರೋ ಧನಿಯಾ ಮತ್ತು ಚಕ್ಕೆ, ಲವಂಗ ಇರುತ್ತಲ್ಲ, ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಹುರಿಬೇಕು. ಅದಕ್ಕೆ ತೆಂಗಿನ ಚೂರುಗಳನ್ನ ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ತೆಂಗಿನಕಾಯಿ ಹುರ್ಕೊಳ್ಳೋದೇನು ಬೇಡ, ಹಾಗೆ ಹಾಕಿ ಮಿಕ್ಸ್ ಮಾಡಿದ್ರೂ ಸಾಕಾಗುತ್ತೆ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು. ನೋಡಿ, ಸ್ವಲ್ಪವಾಗಿ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಈ ಥರ ಜಾರ್ಗೆ ಹಾಕಿದ್ಮೇಲೆ ಅದನ್ನು ಟೈಟಾಗಿ ಕ್ಲೋಸ್ ಮಾಡಿ ಆಮೇಲೆ ಮಿಕ್ಸಿಗೆ ಹಾಕಬೇಕು. ಮಿಕ್ಸಿಲೇ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಈ ಪೇಸ್ಟ್ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತುಂಬ ರುಚಿ ಕೊಡುತ್ತೆ. ಕನ್ಸಿಸ್ಟೆನ್ಸಿನೂ ಚೆನ್ನಾಗಿರುತ್ತೆ. ಇವಾಗ ಒಗ್ಗರಣೆಗೆ ಬಾಣಲೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಮಸಾಲ ಸಾರಿಗೆ ಸ್ವಲ್ಪ ತುಪ್ಪ ಹಾಕಿದ್ರೆ ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ. ಕಡಲೆಕಾಳು ಸಾರಾಗಲಿ, ಇದ್ಕಿದ ಅವರೆಕಾಳು ಸಾರಾಗಲಿ, ಅದಕ್ಕೆ ತುಪ್ಪದಲ್ಲಿ ಒಗ್ಗರಣೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಣ್ಣೆಗಿಂತ ತುಪ್ಪ ಹಾಕ್ಕೊಳ್ಳೋದು ಬೆಟರು. ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ.
ಇವಾಗ ಸಿಡಿತಾ ಇದೆ ನೋಡಿ. ಸ್ವಲ್ಪ ಇದನ್ನು ಹೀಗೆ ಹುರ್ಕೋಬೇಕು. ಅದಕ್ಕೆ ಮಶ್ರೂಮ್ನ ತೊಳೆದಿಟ್ಟಿರ್ತೀವಲ್ಲ, ಆ ಮಶ್ರೂಮ್ ನೀರೆಲ್ಲ ಹಿಂಡಿಬಿಟ್ಟು ಮಶ್ರೂಮ್ನ ಈ ಥರ ಇದು ಮಾಡಿ ಹಾಕಬೇಕು. ಮಶ್ರೂಮ್ ಚೆನ್ನಾಗಿ ಹುರಿದ್ಬಿಟ್ಟು ಹಾಕೋದ್ರಿಂದ ಅದು ಹಸಿ ವಾಸನೆ ಇರಲ್ಲ. ಈ ಥರ ಮಶ್ರೂಮ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದು ಸ್ವಲ್ಪ ನೀರು ಬಿಟ್ಕೊಳುತ್ತೆ, ತಾನಾಗೆ ನೀರು ಬಿಟ್ಕೊಳುತ್ತೆ ಮಶ್ರೂಮು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಕುದೀತಾ ಇದೆ ನೋಡಿ. ಸ್ವಲ್ಪ ಸಾರಿನ ಪುಡಿ ಹಾಕಬೇಕು. ಪೇಸ್ಟ್ ಮಾಡಿಟ್ಕೊಂಡಿರ್ತೀವಲ್ಲ ಮಿಕ್ಸಿಲಿ, ತೆಂಗಿನಕಾಯಿ ಮಸಾಲ ಎಲ್ಲ, ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಕುದೀತಾ ಇರುತ್ತೆ. ಫ್ಲೇಮ್ ಸ್ವಲ್ಪ ಕಡಿಮೆ ಮಾಡಿ ಕುದಿಸ್ಬೇಕು. ಅದು ನಿಮಗೆ ಗಟ್ಟಿ ಎಷ್ಟು ಬೇಕೋ ಅಷ್ಟು ಗಟ್ಟಿ ಮಾಡ್ಕೋಬೋದು. ಅನ್ನಕ್ಕಾದರೆ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೋಬೇಕು. ಚಪಾತಿ ಪೂರಿಗಾದರೆ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ಆದರೆ ಚೆನ್ನಾಗಿರುತ್ತೆ. ಅದು ಹಾಗೆ ಕುದೀತಾ ಇರಬೇಕು. ಫ್ಲೇಮ್ ಸಣ್ಣ ಇಟ್ಟಿರಬೇಕು, ಜೋರಾಗಿ ಇಟ್ಟಿರಬಾರ್ದು, ಕೆಳಗಡೆ ಸೀದ್ಕೊಂಡ್ಬಿಡುತ್ತೆ. ಸಣ್ಣ ಉರಿ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು, ಒಂದು 5 ನಿಮಿಷ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈ ಥರ ಬೆಂದಿರುತ್ತೆ ಮಶ್ರೂಮು ನೋಡಿ. ಇದು ಚಪಾತಿ ಜೊತೆ ಅಥವಾ ಪೂರಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.